ನೋಡಿ, ಯಾರ ಹತ್ರ ಆದರೂ ಏನಾದರೂ ಮಾತನಾಡುವಾಗ ಬಹಳ ಹುಷಾರಾಗಿರಬೇಕು. ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಬಗ್ಗೆ ಮಾತನಾಡುವಾಗ. ಯಾಕಂದರೆ ಇಲ್ಲೊಬ್ಬ ಆಸಾಮಿ ಕದ್ದು ಮಾತುಗಳನ್ನ ಕೇಳಿಸ್ಕೊಂಡಿದ್ದ. ಆಮೇಲೆ ಆತ ಖತರ್ನಾಕ್ ಪ್ಲ್ಯಾನ್ ಮಾಡಿದ್ದ. ಆ ನಂತರ ನಡೆದಿದ್ದೆಲ್ಲ ಒಂದು ಥೇಟ್ ಸಿನಿಮಾ ಥರಾನೇ ಇದೆ. ಮಂತ್ರಾಲಯಕ್ಕೆ ಹೋದಾಗ ಮನೆಗೆ ಕನ್ನ. 12 ಗಂಟೆಗಳಲ್ಲೇ ಐನಾತಿಗಳು ಲಾಕ್. ಎಸ್, ಈ ಚಿನ್ನಾಭರಣಗಳನ್ನು ನೋಡಿದರೆ ಇದೇನು ಅಂಗಡಿಯಲ್ಲಿ ಸೇಲ್ಗಿಟ್ಟ ಚಿನ್ನಾಭರಣಗಳು ಅಂದ್ಕೊಂಡ್ರ? ಖಂಡಿತ ಅಲ್ಲ. ಇವು ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳು. ಮನೆಯನ್ನ ದೋಚಿದ್ದ ಕಳ್ಳರ ಗ್ಯಾಂಗನ್ನ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಜಸ್ಟ್ 12 ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಕಳ್ಳರನ್ನ ಕೆಡ್ಡಾಗೆ ಕೆಡವಿದ್ದು ಕೂಡ ರೋಚಕ. ಮನೆಯ ಮಾಲೀಕರು ಮಂತ್ರಾಲಯಕ್ಕೆ ಹೋಗೋದಾಗಿ ಮನೆಯ ಕೆಲಸದವರು ಮಾತನಾಡುತ್ತಿದ್ದನ್ನ ಆರೋಪಿ ಸನ್ಯಾಸಿ ಮಠ ನಂದೀಶ್ ಕದ್ದು ಕೇಳಿಸಿಕೊಂಡಿದ್ದ. ಬಳಿಕ ಈ ವಿಚಾರವನ್ನ ತನ್ನ ಸ್ನೇಹಿತರಿಗೆ ಹೇಳಿ ಕಳವಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದ. ಮನೆಯವರು ರಾಯರ ದರ್ಶನಕ್ಕೆ ತೆರಳುತ್ತಿದ್ದಂತೆ ಈ ಐನಾತಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ. ಮನೆಯ ಹಿಂಬದಿ ಕಿಟಕಿಯನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಒಳನುಗ್ಗಿದ್ರು. ಮನೆಯಲ್ಲಿದ್ದ 1.5 kg ಚಿನ್ನಾಭರಣ ದೋಚಿ ಪರಾರಿಯಾಗಿದ್ರು. ಮನೆಯವರು ದರ್ಶನ ಮುಗಿಸಿ ಮನೆ ಬಂದು ನೋಡಿದಾಗ ಪ್ರಕರಣ ಗೊತ್ತಾಗಿದೆ. ಕೂಡಲೇ ಮನೆ ಮಾಲೀಕರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ನಡುವೆ ಆರೋಪಿ ನಂದೀಶ್ ಕಳವು ಯಶಸ್ಸಿನ ಸಂಭ್ರಮದಲ್ಲೇ ಕದ್ದ ಚಿನ್ನಗಳನ್ನು ತನ್ನ ಮನೆಯಲ್ಲಿಟ್ಟು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೋಗಿದ್ದ. ಅತ್ತ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳಿಗೆ ಬಲೆ ಬೀಸಿದ್ರು. ಕೇವಲ 12 ಗಂಟೆಯಲ್ಲೇ ಆರೋಪಿಗಳನ್ನು ಲಾಕ್ ಮಾಡಿ ಎಲ್ಲ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದರು. ಹಗಲು ಮತ್ತು ರಾತ್ರಿ ಕನ ಕಳವು ಮಾಡಿರ್ತಕ್ಕಂತಹ 3 ವ್ಯಕ್ತಿಗಳನ್ನ ಆರೋಪಿಗಳನ್ನ ಬಂಧಿಸಿ ಅವರಿಂದ 1,09,00,000 ದೊಡ್ಡ ಮೊತ್ತದ ಚಿನ್ನಾಭರಣಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಆರೋಪಿ ಸನ್ಯಾಸಿ ಮಠ ನಂದೀಶ್ ಮನೆ ಕೆಲಸದವರ ಸಂಬಂಧಿ ಅನ್ನೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಪೊಲೀಸರ ಈ ಕಾರ್ಯಾಚರಣೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಕ್ರೈಮ್ ಬ್ಯೂರೋ. ನೋಡಿ, ಯಾರ ಹತ್ರ ಆದರೂ ಏನಾದರೂ ಮಾತನಾಡುವಾಗ ಬಹಳ ಹುಷಾರಾಗಿರಬೇಕು. ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಬಗ್ಗೆ ಮಾತನಾಡುವಾಗ. ಯಾಕಂದರೆ ಇಲ್ಲೊಬ್ಬ ಆಸಾಮಿ ಕದ್ದು ಮಾತುಗಳನ್ನ ಕೇಳಿಸ್ಕೊಂಡಿದ್ದ. ಆಮೇಲೆ ಆತ ಖತರ್ನಾಕ್ ಪ್ಲ್ಯಾನ್ ಮಾಡಿದ್ದ. ಆ ನಂತರ ನಡೆದಿದ್ದೆಲ್ಲ ಒಂದು ಥೇಟ್ ಸಿನಿಮಾ ಥರಾನೇ ಇದೆ. ಮಂತ್ರಾಲಯಕ್ಕೆ ಹೋದಾಗ ಮನೆಗೆ ಕನ್ನ. 12 ಗಂಟೆಗಳಲ್ಲೇ ಐನಾತಿಗಳು ಲಾಕ್. ಎಸ್, ಈ ಚಿನ್ನಾಭರಣಗಳನ್ನು ನೋಡಿದರೆ ಇದೇನು ಅಂಗಡಿಯಲ್ಲಿ ಸೇಲ್ಗಿಟ್ಟ ಚಿನ್ನಾಭರಣಗಳು ಅಂದ್ಕೊಂಡ್ರ? ಖಂಡಿತ ಅಲ್ಲ. ಇವು ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳು. ಮನೆಯನ್ನ ದೋಚಿದ್ದ ಕಳ್ಳರ ಗ್ಯಾಂಗನ್ನ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಜಸ್ಟ್ 12 ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಕಳ್ಳರನ್ನ ಕೆಡ್ಡಾಗೆ ಕೆಡವಿದ್ದು ಕೂಡ ರೋಚಕ. ಮನೆಯ ಮಾಲೀಕರು ಮಂತ್ರಾಲಯಕ್ಕೆ ಹೋಗೋದಾಗಿ ಮನೆಯ ಕೆಲಸದವರು ಮಾತನಾಡುತ್ತಿದ್ದನ್ನ ಆರೋಪಿ ಸನ್ಯಾಸಿ ಮಠ ನಂದೀಶ್ ಕದ್ದು ಕೇಳಿಸಿಕೊಂಡಿದ್ದ. ಬಳಿಕ ಈ ವಿಚಾರವನ್ನ ತನ್ನ ಸ್ನೇಹಿತರಿಗೆ ಹೇಳಿ ಕಳವಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದ. ಮನೆಯವರು ರಾಯರ ದರ್ಶನಕ್ಕೆ ತೆರಳುತ್ತಿದ್ದಂತೆ ಈ ಐನಾತಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ. ಮನೆಯ ಹಿಂಬದಿ ಕಿಟಕಿಯನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಒಳನುಗ್ಗಿದ್ರು. ಮನೆಯಲ್ಲಿದ್ದ 1.5 kg ಚಿನ್ನಾಭರಣ ದೋಚಿ ಪರಾರಿಯಾಗಿದ್ರು. ಮನೆಯವರು ದರ್ಶನ ಮುಗಿಸಿ ಮನೆ ಬಂದು ನೋಡಿದಾಗ ಪ್ರಕರಣ ಗೊತ್ತಾಗಿದೆ. ಕೂಡಲೇ ಮನೆ ಮಾಲೀಕರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ನಡುವೆ ಆರೋಪಿ ನಂದೀಶ್ ಕಳವು ಯಶಸ್ಸಿನ ಸಂಭ್ರಮದಲ್ಲೇ ಕದ್ದ ಚಿನ್ನಗಳನ್ನು ತನ್ನ ಮನೆಯಲ್ಲಿಟ್ಟು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೋಗಿದ್ದ. ಅತ್ತ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳಿಗೆ ಬಲೆ ಬೀಸಿದ್ರು. ಕೇವಲ 12 ಗಂಟೆಯಲ್ಲೇ ಆರೋಪಿಗಳನ್ನು ಲಾಕ್ ಮಾಡಿ ಎಲ್ಲ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದರು. ಹಗಲು ಮತ್ತು ರಾತ್ರಿ ಕನ ಕಳವು ಮಾಡಿರ್ತಕ್ಕಂತಹ 3 ವ್ಯಕ್ತಿಗಳನ್ನ ಆರೋಪಿಗಳನ್ನ ಬಂಧಿಸಿ ಅವರಿಂದ 1,09,00,000 ದೊಡ್ಡ ಮೊತ್ತದ ಚಿನ್ನಾಭರಣಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಆರೋಪಿ ಸನ್ಯಾಸಿ ಮಠ ನಂದೀಶ್ ಮನೆ ಕೆಲಸದವರ ಸಂಬಂಧಿ ಅನ್ನೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಪೊಲೀಸರ ಈ ಕಾರ್ಯಾಚರಣೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಕ್ರೈಮ್ ಬ್ಯೂರೋ.
ನೋಡಿ, ಯಾರ ಹತ್ರ ಆದ್ರೂ ಏನಾದರೂ ಮಾತನಾಡುವಾಗ ಬಹಳ ಹುಷಾರಾಗಿರ್ಬೇಕು. ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಬಗ್ಗೆ ಮಾತನಾಡುವಾಗ, ಯಾಕಂದ್ರೆ ಇಲ್ಲೊಬ್ಬ ಆಸಾಮಿ ಕದ್ದು ಮಾತುಗಳನ್ನ ಕೇಳಿಸ್ಕೊಂಡಿದ್ದ. ಆಮೇಲೆ ಆತ ಖತರ್ನಾಕ್ ಪ್ಲಾನ್ ಮಾಡಿದ್ದ. ಆ ನಂತರ ನಡೆದಿದ್ದೆಲ್ಲ ಒಂದು ಥೇಟ್ ಸಿನಿಮಾ ಥರಾನೇ ಇದೆ. ಮಂತ್ರಾಲಯಕ್ಕೆ ಹೋದಾಗ ಮನೆಗೆ ಕನ್ನ, 12 ಗಂಟೆಗಳಲ್ಲೇ ಐನಾತಿಗಳು ಲಾಕ್. ಎಸ್, ಈ ಚಿನ್ನಾಭರಣಗಳನ್ನು ನೋಡಿದ್ರೆ ಇದೇನು ಅಂಗಡಿಯಲ್ಲಿ ಸೇಲ್ಗಿಟ್ಟ ಚಿನ್ನಾಭರಣಗಳು ಅಂದ್ಕೊಂಡ್ರ? ಖಂಡಿತ ಅಲ್ಲ. ಇವು ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳು. ಮನೆಯನ್ನ ದೋಚಿದ್ದ ಕಳ್ಳರ ಗ್ಯಾಂಗನ್ನ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಜಸ್ಟ್ 12 ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಕಳ್ಳರನ್ನ ಕೆಡ್ಡಾಗೆ ಕೆಡವಿದ್ದು ಕೂಡ ರೋಚಕ. ಮನೆಯ ಮಾಲೀಕರು ಮಂತ್ರಾಲಯಕ್ಕೆ ಹೋಗೋದಾಗಿ ಮನೆಯ ಕೆಲಸದವರು ಮಾತನಾಡುತ್ತಿದ್ದನ್ನ ಆರೋಪಿ ಸನ್ಯಾಸಿ ಮಠ ನಂದೀಶ್ ಖದ್ದು ಕೇಳಿಸಿಕೊಂಡಿದ್ದ. ಬಳಿಕ ಈ ವಿಚಾರವನ್ನ ತನ್ನ ಸ್ನೇಹಿತರಿಗೆ ಹೇಳಿ ಕಳವಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದ. ಮನೆಯವರು ರಾಯರ ದರ್ಶನಕ್ಕೆ ತೆರಳುತ್ತಿದ್ದಂತೆ ಈ ಐನಾತಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ. ಮನೆಯ ಹಿಂಬದಿ ಕಿಟಕಿಯನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಒಳನುಗ್ಗಿದ್ರು. ಮನೆಯಲ್ಲಿದ್ದ 1.5 kg ಚಿನ್ನಾಭರಣ ದೋಚಿ ಪರಾರಿಯಾಗಿದ್ರು. ಮನೆಯವರು ದರ್ಶನ ಮುಗಿಸಿ ಮನೆ ಬಂದು ನೋಡಿದಾಗ ಪ್ರಕರಣ ಗೊತ್ತಾಗಿದೆ. ಕೂಡಲೇ ಮನೆ ಮಾಲೀಕರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ನಡುವೆ ಆರೋಪಿ ನಂದೀಶ್ ಕಳವು ಯಶಸ್ಸಿನ ಸಂಭ್ರಮದಲ್ಲೇ ಕದ್ದ ಚಿನ್ನಗಳನ್ನು ತನ್ನ ಮನೆಯಲ್ಲಿಟ್ಟು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೋಗಿದ್ದ. ಅತ್ತ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳಿಗೆ ಬಲೆ ಬೀಸಿದ್ರು. ಕೇವಲ 12 ಗಂಟೆಯಲ್ಲೇ ಆರೋಪಿಗಳನ್ನು ಲಾಕ್ ಮಾಡಿ ಎಲ್ಲ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದರು. ಹಗಲು ಮತ್ತು ರಾತ್ರಿ ಕನ ಕಳವು ಮಾಡಿರ್ತಕ್ಕಂತಹ 3 ವ್ಯಕ್ತಿಗಳನ್ನ ಆರೋಪಿಗಳನ್ನ ಬಂಧಿಸಿ ಅವರಿಂದ 1,09,00,000 ದೊಡ್ಡ ಮೊತ್ತದ ಚಿನ್ನಾಭರಣಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಆರೋಪಿ ಸನ್ಯಾಸಿ ಮಠ ನಂದೀಶ್ ಮನೆ ಕೆಲಸದವರ ಸಂಬಂಧಿ ಅನ್ನೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಪೊಲೀಸರ ಈ ಕಾರ್ಯಾಚರಣೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಕ್ರೈಮ್ ಬ್ಯೂರೋ. ನೋಡಿ, ಯಾರ ಹತ್ರ ಆದ್ರೂ ಏನಾದರೂ ಮಾತನಾಡುವಾಗ ಬಹಳ ಹುಷಾರಾಗಿರ್ಬೇಕು. ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಬಗ್ಗೆ ಮಾತನಾಡುವಾಗ, ಯಾಕಂದ್ರೆ ಇಲ್ಲೊಬ್ಬ ಆಸಾಮಿ ಕದ್ದು ಮಾತುಗಳನ್ನ ಕೇಳಿಸ್ಕೊಂಡಿದ್ದ. ಆಮೇಲೆ ಆತ ಖತರ್ನಾಕ್ ಪ್ಲಾನ್ ಮಾಡಿದ್ದ. ಆ ನಂತರ ನಡೆದಿದ್ದೆಲ್ಲ ಒಂದು ಥೇಟ್ ಸಿನಿಮಾ ಥರಾನೇ ಇದೆ. ಮಂತ್ರಾಲಯಕ್ಕೆ ಹೋದಾಗ ಮನೆಗೆ ಕನ್ನ, 12 ಗಂಟೆಗಳಲ್ಲೇ ಐನಾತಿಗಳು ಲಾಕ್. ಎಸ್, ಈ ಚಿನ್ನಾಭರಣಗಳನ್ನು ನೋಡಿದ್ರೆ ಇದೇನು ಅಂಗಡಿಯಲ್ಲಿ ಸೇಲ್ಗಿಟ್ಟ ಚಿನ್ನಾಭರಣಗಳು ಅಂದ್ಕೊಂಡ್ರ? ಖಂಡಿತ ಅಲ್ಲ. ಇವು ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳು. ಮನೆಯನ್ನ ದೋಚಿದ್ದ ಕಳ್ಳರ ಗ್ಯಾಂಗನ್ನ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಜಸ್ಟ್ 12 ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ.